ಡೈರೆಕ್ಟರ್ ಆದಂಥ ಹರ್ಷ ಅವರು ಮೊದಲನೇ ಬಾರಿ ನಾನು ಕತೆ ಹೇಳಿದಾಗ ಆ ಕತೆ ಕೇಳಿದಾಗೆ ನಾನು ಪ್ರಿಪೇರ್ ಆದೆ. 2-3 ಥರ ಸೆಟ್ಗಳು ಬೇಕಾಗ್ತದೆ ಅಂಥೇಳಿ. ಅದರಲ್ಲಿ ಇದು ಒಂದು ಸೆಟ್, ಒಂದು ಹಳ್ಳಿ ಸೆಟ್ ಇದು. ಸೊ ಹರ್ಷ ಅವ್ರಿಗೆ ಯಾವುದಾದ್ರೂ ಹಳ್ಳಿಯಲ್ಲಿ ಹೋಗಿ ಮಾಡೋಣ ಅಂತಂದಾಗ ಅವ್ರು ಹೇಳಿದ್ರು ಈ ಸೆಟ್ಟಲ್ಲಿ ಹೆಚ್ಚು ಕಡಿಮೆ ಒಂದು 25-30 ದಿನ ಶೂಟಿಂಗ್ ಇರೋದ್ರಿಂದ ಹಳ್ಳಿಗಳಲ್ಲಿ ಎಲೆಕ್ಷನ್ ಟೈಮಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸರ್, ಸೆಟ್ ಹಾಕ್ಬಿಡೋಣ ಅಂತೇಳಿ. ಸರಿ ಆಯಿತು ಅಂತೇಳಿ ನಾನು ಈ ಸೆಟ್ನ ಪ್ಲ್ಯಾನ್ ಮಾಡಿದೆ. ನನಗೆ ರವಿ ಅವರು ಆರ್ಟ್ ಡೈರೆಕ್ಟ್ರು ಭಾಳ ಒಳ್ಳೆ ರೀತಿ ಕೋಆಪ್ರೇಟ್ ಮಾಡಿ ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು ಉತ್ತಮವಾದ ಸೆಟ್ನ ಮಾಡಿಕೊಟ್ಟಿದ್ದಾರೆ ಅವರು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ಬಂದಾಗಲೇ ನಾವು ಇಲ್ಲಿ ಬೇರೆ ಶೂಟಿಂಗ್ ಬಂದಾಗಲೂ ನಡೀತಾ ಇತ್ತು ಕೆಲಸ. ಸೊ ತುಂಬ ದಿನ ಆಯಿತು. ಸೊ ತುಂಬ ಅಂದರೆ ಅದು ಸೆಟ್ ಪ್ರಿಪೇರ್ ಮಾಡುವಾಗಲೂ ಅಷ್ಟೇ ಅಡಚಣೆಗಳೂ ಆಗಿರ್ತವೆ. ಗಾಳಿ ಬರೋದಾಯಿತು, ಇದಾಯಿತು. ಸೊ ಅದ್ರ ಬಗ್ಗೆ ಎಲ್ಲ ಏನಾಗಿ ಇಷ್ಟಪಡ್ತೀರಿ? ಯಾವ ಥರ ಕಷ್ಟ ಆಯಿತು ಅಂತ ಸೆಟ್? ಖಂಡಿತ ಇದು ಸೆಟ್ಟು ಹೆಚ್ಚು ಕಡಿಮೆ ಒಂದು 26-27 ದಿನಗಳ ಕಾಲ ಇಲ್ಲಿ ಸೆಟ್ ಹಾಕಿದ್ದೀವಿ. ನಾವು ಆ ಸೆಟ್ ಹಾಕೋಂಥ ಯಾವ್ಯಾವ ಅಡಚಣೆಗಳಾಯಿತು ಏನು ಎತ್ತ ಅನ್ನೋದ್ರದ್ದು ವಿಷುವಲ್ಸು ನಿಮ್ಮ ಹತ್ರ ನಾವು ಕೊಟ್ಟಿದ್ದೀವಿ. ಭಾಳಷ್ಟು ಒಂದ್ಸಲಿ ಬಿರುಗಾಳಿ ಬಂತು, ಸೆಟ್ಟೆಲ್ಲ ಕಿತ್ಕೊಂಡು ಹೋಯ್ತು. ಮತ್ತು ನಾವು ಎಲ್ಲ ಸೆಟ್ನ ರೆಡಿ ಮಾಡೋಷ್ಟೊತ್ತಿಗೆ ಡಬಲ್ ಕೆಲಸಗಳಾಯಿತು. ಒಂದು ದಿನ ಭಾರಿ ಮಳೆ ಬಂತು. ಆ ಮಳೆಯಲ್ಲೂ ಕೂಡ ನಾವು ಅಡಚಣೆ ಆಯಿತು. ಸೊ ನಮಗೇನು ಆರ್ಟ್ ಡೈರೆಕ್ಟ್ರ್ ಕಡೆಯಿಂದ ಕೆಲಸಗಾರರು ಅವ್ರ ಮನೆಗೂ ಹೋಗದೆ ರಾತ್ರಿ ಆಗಲೂ ಇಲ್ಲೇ ಇದ್ದು, ಇಲ್ಲಿ ಭಾಳಷ್ಟು ಹಾವುಗಳ ಕಾಟ ಬೇರೆ ಇದೆ. ಇದೆಲ್ಲದ್ರ ಮಧ್ಯೆಯಲ್ಲೂ ಪಾಪ ಅವರು ಭಾಳ ಕಷ್ಟಪಟ್ಟು ಇದನ್ನು ಇದು ಮಾಡಿ, ಗಾಳಿ ವಿಪರೀತ ಬರುತ್ತಿಲ್ಲಿ. ಆ ಗಾಳಿ ವಿಪರೀತ ಇರುವಾಗ ಸೆಟ್ನ ನಾವು ಭಾಳ ಅಡಿಪಾಯನ ಬಲವಾಗಿ ಹಾಕ್ಕೊಂಡು ಮಾಡಬೇಕಾದಂಥ ಪರಿಸ್ಥಿತಿ. ಮೊನ್ನೆ ಒಂದಿನ ಶೂಟಿಂಗ್ ನಡೀತಾ ಇರಬೇಕಂದ್ರೆ ಈ ಒಂದು ಪ್ರಾಬ್ಲಮ್ ಆಯಿತು. ಸೊ ಇದೆಲ್ಲದನ್ನು ಭೇದಿಸಿ ನಮ್ಮ ಆರ್ಟ್ ಡೈರೆಕ್ಟ್ರು ಮತ್ತು ಅವರ ಜೊತೆಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರು ಸುಮಾರು 60-80 ಜನ ಇಲ್ಲೇ ಇದ್ದು, ಹಗಲು ರಾತ್ರಿ ಇಲ್ಲೇ ಇದ್ದು ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ. ಸರ್ ನಾನು ಇದುವರೆಗೂ 4-6 ಸಿನಿಮಾಗಳು ಮಾಡಿದ್ದೀನಿ. ನಟರಾಜ್ ಗೌಡ ಅಂತೇಳಿ ನಮ್ಮ ಸ್ನೇಹಿತರು ಮೊದಲನೇ ಬಾರಿ ಸಿನಿಮಾ ಮಾಡಬೇಕು ಅಂತ ಬಂದರು. ಸೊ ಮುಂದೆ ಬಂದಾಗ ನನ್ನನ್ನು ಜೊತೆಗೂಡ್ಕೊಂಡು ಮಾಡೋಣ ಬನ್ನಿ ಅಂತಂದರು. ಸರಿ ಅಂತೇಳಿ ನಾನು ಅವ್ರ ಜೊತೆಗೂಡಿ ಈ ಸಿನಿಮಾ ಪ್ರಾರಂಭಿಸಿದ್ವಿ. ಮುಖ್ಯವಾಗಿ ಏನಂದರೆ ನಾನು ಯಾವುದೇ ಸಿನಿಮಾ ಇದುವರೆಗೂ ಮಾಡಿದ್ರೂ ಯಾವುದೋ ಒಂದು ಹೀರೋಗೋಗಿ ಅಡ್ವಾನ್ಸ್ ಕೊಟ್ಟು ಸಿನಿಮಾ ಮಾಡೋಣ ಅಂತ ಮಾಡಲಿಲ್ಲ. ಕಥೆನ ಕೇಳಿ ಕತೆ ಇಷ್ಟ ಆದಂಥ ಬಳಿಕ ನಾನು ಸಿನಿಮಾಗಳು ಮಾಡಿದ್ದೀನಿ. ಅದೇ ರೀತಿ ಈ ಸಿನಿಮಾ ಮಾಡಬೇಕಂದ್ರೆ ಕಥೆನೇ ನನಗೆ ಸ್ಫೂರ್ತಿ. ಬಜರಂಗಿ ಅನ್ನೋ ಸಿನಿಮಾ ಕತೆ ಏನು ನನಗೆ ನಂದಕಿಶೋರು ಮತ್ತು ನಮ್ಮ ನಿರ್ದೇಶಕರಾದಂಥ ಹರ್ಷ ಅವ್ರು ಹೇಳಿದರು. ಮೊದಲನೇ ಸಿಟ್ಟಿಂಗಲ್ಲೇ ನಮ್ಮ ಕತೆ ಓಕೆ ಆಯಿತು. ಸೊ ಅದೇ ರೀತಿಯಾಗಿ ಇದುವರೆಗೂ ಹೆಚ್ಚು ಕಡಿಮೆ ಒಂದು 45-46 ದಿನಗಳ ಕಾಲ ಶೂಟಿಂಗ್ ಮುಗಿದಿದೆ. ಇದುವರೆಗೂ ಯಾವುದೇ ಅಡಚಣೆ ಇಲ್ಲದೆ ಎಲ್ಲ ಒಳ್ಳೆ ರೀತಿಯಲ್ಲಿ ನಮಗೆ ಸಿನಿಮಾ ಶೂಟ್ ಆಗ್ತಾಯಿದೆ. ಶಿವಣ್ಣವರು ಭಾಳ ಉತ್ತಮವಾಗಿ ನಮ್ಗೆ ಕೋಆಪ್ರೇಟ್ ಮಾಡ್ತಿದ್ದಾರೆ ಸಿನಿಮಾಗೆ. You're not bothered. You want to do a good cinema ಅನ್ನೋದೇ ಎವ್ರಿಬಡಿ ಎಲ್ಲರೂ ಕೋಆಪ್ರೇಟ್ ಮಾಡ್ತಾರೆ. ಕ್ಯಾಮ್ರಾಮನ್ ಫೈಟ್ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡ್ತಾರೆ. ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಭಾಳ ಎಕ್ಸಲೆಂಟ್ ಐಡಿಯಾಸ್ ಎಲ್ಲ ತುಂಬ ಚೆನ್ನಾಗಿ. ನಾವು ಚೆನ್ನೈಲಿ ಊಟದಿಂದ ಚೆನ್ನೈ ಮಾಸ್ಟರ್ ಬಂದಾಗ ನಮಗೇನೋ ಒಂದು ಗೊತ್ತಿದ್ದಾರೆ, ಒಂದು ವಿಶೇಷತೆ ಪ್ರೀತಿ ನಮಗೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನಗೆ ಭಾಳ ಖುಷಿ ಆಯಿತು. ಆಮೇಲೆ ಈ ಒಂದು ಆ್ಯಕ್ಷನ್ ಬಂದ್ಬಿಟ್ಟು ಡ್ಯಾನಿ ಇವಾಗ ಗಣೇಶ್ ಆಮೇಲೆ ಐ ಥಿಂಕ್ ರೆಸ್ಟ್ ಆಫ್ ದ ಫೈಟ್ ಗಣೇಶ್ ಮಾಡ್ತಾರೆ. ಓವರ್ ಆಲ್ ಎವ್ರಿಬಡಿ ಇಸ್ ಡೂಯಿಂಗ್ ದಟ್. ಕೊರಿಯೋಗ್ರಾಫರ್ ಏನು ಗೊತ್ತಾಗಿಲ್ಲ ಯಾರು, ಯಾಕಂದರೆ ಡೈರೆಕ್ಟರ್ ಆಗಿರೋ ಇಲ್ಲ. ಈಗ ನೀವೇ ಕೊರಿಯೋಗ್ರಾಫರ್? ಹರ್ಷ ಬೇಕಾದ್ರೆ ಮಾಡೋದ. ಯಾಕಂದರೆ ಹರ್ಷ ನಾನು ಆ್ಯಕ್ಚುಲಿ ಫಸ್ಟಿನೊಳಗೆ ಹರ್ಷ ಭಾಳ ಕಮ್ಮಿ ಮಾಡ್ತಾರೆ. ನಮ್ಮ ಸಿನಿಮಾದ ಕೊರಿಯೋಗ್ರಾಫಿ ಭಾಳ ಕಮ್ಮಿ. ಐ ಥಿಂಕ್ ರಿಷಿಲಿ ಫಸ್ಟ್ ಸಾಂಗ್ ರಿಷಿ ಮತ್ತು ಶಿವ ಅಲ್ಲಿ ಬೆಲ್ಲಿ ಡ್ಯಾನ್ಸ್ ಮಾಡಿಸ್ತೀನಿ ಅಂತ ಖಂಡಿತ ಅವ್ರಿಗೆ. ಅದರ್ವೈಸ್ ಎವ್ರಿಥಿಂಗ್ ಇಸ್ ಸ್ಮೂತ್. ಕ್ಲೈಮ್ಯಾಕ್ಸ್ ಈ ಪೋರ್ಷನ್ ಸೆಟ್ ಹಾಕಿರೋದು ರವಿ ಅಂತ ಭಾಳ ಎಕ್ಸಲೆಂಟಾಗಿ ಮಾಡಿದ್ದಾರೆ. ಫಸ್ಟ್ ಬಂದು ನೋಡಿದಾಗಲೇ ಅದು ಭಾಳ ಖುಷಿ ಆಯಿತು. ಅಂದರೆ ಆ್ಯಕ್ಟರ್ ಬಂದು ನಾವು ಯಾವುದೇ ಲೊಕೇಶನ್ ಬರಬೇಕಾದ್ರೆ ವಿ ಶುಡ್ ಫೀಲ್ ದಟ್ ನಾವು ಆ್ಯಕ್ಟ್ ಮಾಡಬೇಕು ಅಂತ ಅನಿಸ್ಬೇಕು. ಐಡಿಯಾ ತುಂಬ ಚೆನ್ನಾಗಿದೆ. ಆಮೇಲೆ ಫಸ್ಟೇ ಕತೆ ಹೇಳಿದ್ರಿಂದ ಈಚ್ ಆ್ಯಂಡ್ ಎವ್ರಿ ಇನ್ಸಿಡೆಂಟ್ ತಲೆ ಮೇಲೆ ಕೂತಿತ್ತು. ಆಮೇಲೆ ವಿ ಹ್ಯಾವ್ ಟ್ರೈಡ್ ಡಿಫ್ರೆಂಟ್ ಟೈಪ್ ಆಫ್ ಬಾಡಿ ಲ್ಯಾಂಗ್ವೇಜ್. ಈ ಸೀನ್ ಒಂದೊಂದು
ಬಾಡಿ ಲ್ಯಾಂಗ್ವೇಜ್ ಟ್ರೈ ಮಾಡಿದ್ವಿ, ಯಾಕಂದರೆ ಇದಕ್ಕೆ ಸೂಟ್ ಆಗುತ್ತಲ್ಲ. ಯಾಕಂದರೆ ನಾವು ಕತೆ ಹೇಳ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಐ ಥಿಂಕ್ ಡೂಯಿಂಗ್ ಜಸ್ಟಿಸ್ ಶುಡ್ ಸೇ, ಅದರ್ವೈಸ್ ಎವ್ರಿಥಿಂಗ್ ಇಸ್ ಇದಂದರೆ ಐ ಡೋಂಟ್ ವಾಂಟ್ ಟು ಬಿಲ್ಡ್ ಮೈ ಬಾಡಿ. ಯಾಕಂದರೆ ಎಲ್ಲ ಇವಾಗ ಏನಾಗುತ್ತೆ, ಪರ್ಪಸ್ ಇರಬೇಕು. ಪರ್ಪಸ್ ಇದ್ದಾಗ ಅದೊಂದು ವ್ಯಾಲ್ಯೂ ಬರುತ್ತೆ. ಈ ಕತೆ ಹೇಳಿದಾಗ ಮಾಡಬೇಕು ಅಂತ ಅನಿಸ್ತು. ಕತೆ ಶುರುವಾಗಿದೆ ಹಂಗೆ. ಅವ್ರ ಕತೆ ಶುರು ಮಾಡೋಕ್ಕೆ ಮುಂಚೆನೇ ನಮ್ಮ ರೈಟರ್ಸ್ ಎಲ್ಲ ಹಣ ಇದು ನಿಜಕ್ಕೆ ಸಿಕ್ಸ್ ಪ್ಯಾಕ್ ಮಾಡಬೇಕಂತಿಲ್ಲ. ಫಸ್ಟ್ ಕತೆ ಕೇಳೋಣ, ಹರ್ಷನ ಕತೆ ಕೇಳಿದ್ವಿ, ಆಮೇಲೆ ಅದೆಲ್ಲ ಯೋಚನೆ ಮಾಡಿ ಕತೆ ಕೇಳಿದ್ರೆ ನಾನೇ ಹೇಳಿದೆ ಇಲ್ಲ ಮಾಡೋಣ. ಇಟ್ಸ್ ನಾಟ್ ಈಸಿ ಜೋಕ್. ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ವಿ. ಐ ಥಿಂಕ್ ಆಲ್ಮೋಸ್ಟ್ ಆ ಗೋಲ್ನ ರೀಚ್ ಮಾಡಿದ್ದೀವಿ ಅಂತ ಅನಿಸುತ್ತೆ. ಐ ವಾಂಟ್ ಟು ಥ್ಯಾಂಕ್ ಹರ್ಷ. ಫಸ್ಟ್ ಆಫ್ ಆಲ್ ನನಗೆ ತುಂಬ ವರ್ಷ ಆದಮೇಲೆ ಪರ್ಫಾರ್ಮೆನ್ಸ್ ಸ್ಕೋಪ್ ತುಂಬ ಸಿಕ್ತು ಈ ಮೂವಿದಲ್ಲಿ. ತುಂಬಾ ನನ್ನ ಕ್ಯಾರೆಕ್ಟರ್ ತುಂಬಾ ಲೌಡ್, ತುಂಬಾ ಡ್ರಮ್ಯಾಟಿಕ್. ಯಾವಾಗಲೂ ಏನಾದರೂ ಎಕ್ಸ್ಪ್ರೆಷನ್ ಅಲ್ಲಿ ತುಂಬ ಲೌಡಾಗಿ ಮಾಡ್ತಾರೆ. ಯಾವುದು ನನಗೆ ಈ ಚಿತ್ರದಲ್ಲಿ 2 ಲುಕ್ಸಲ್ಲಿ ನೋಡೋಕ್ಕೆ ಸಿಗ್ತಾರೆ. ಒಂದು ಮಾಡರ್ನ್, ಇನ್ನೊಂದು ತುಂಬಾ ಇದು ಹಳ್ಳಿ ಬ್ಯಾಕ್ಡ್ರಾಪಲ್ಲಿ, ಹೆಸರುಘಟ್ಟ ಬ್ಯಾಕ್ಡ್ರಾಪಲ್ಲಿ ತುಂಬ ದಿವಸದಿಂದ ಇಲ್ಲಿ ಶೂಟ್ ಮಾಡ್ತಾ ಇದ್ವಿ. ಸೊ ನಿನ್ನೆ ಕೂಡ ನಾವು ತುಂಬಾ ಇಂಟೆನ್ಸ್ ಸೀನ್ನೆಲ್ಲ ಶೂಟ್ ಮಾಡಿದ್ವಿ. ತುಂಬ ಅಲ್ಲೋದು, ಕಿಚ್ಚಾಗೋದು. ಆ್ಯಂಡ್ ಸೊ ಐ ಆಮ್ ರಿಯಲಿ ಎಂಜಾಯಿಂಗ್. ಯಾಕಂದರೆ ನನಗೆ ಪರ್ಫಾರ್ಮೆನ್ಸ್ ತೋರ್ಸೋಕ್ಕೆ ತುಂಬ ಈ ಮೂವಿದಲ್ಲಿ. ಫಸ್ಟು ಸೆಳೆಯೋದು ಸೆಟ್ಟು. ಸೊ ಸೆಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ದೊಡ್ಡ ಸೆಟ್ ಹಾಕಿದ್ದೀರಾ. ಒಂದೇನೋ ನಾರ್ತ್ ಕರ್ನಾಟಕ ಫೀಲಲ್ಲಿ ಎಲ್ಲೋ ಒಂದು ಮೂಲೆ ಅಂದರೆ ಮೊದಲನೇದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಕತೆ ಬಂದು ಟೋಟಲ್ ಫ್ಯಾಂಟಸಿ. ಸೊ ಅದಕ್ಕೆ ಊರ ಹೆಸರಾಗಲಿ ಜಾಗದಾಗಲಿ ಯಾವ ಜಾಗಕ್ಕೂ ಏನೋ ರೆಪ್ಲಿಕಾ ಥರ ಆಗಲಿ ಇಲ್ಲ ಇನ್ಸ್ಪಿರೇಷನಿಂದಾಗಲಿ ಮಾಡ್ತಾಯಿಲ್ಲ. ಜಸ್ಟ್ ಇದೊಂದು ಫ್ಯಾಂಟಸಿ ಕತೆ. ಸೊ ಆದ್ದರಿಂದ ಇದಕ್ಕೊಂದು ರಾಮದುರ್ಗ ಅಂತ ಹೆಸರಿಟ್ಟಿದ್ದೀವಿ. ಎಲ್ಲೋ ಒಂದು ಮೂಲೆಯಲ್ಲಿರುವಂಥ ಊರು. ಇಲ್ಲಿಗೇನು ಟ್ರೈನಲ್ಲಿ ಬರ್ತಾರೆ, ಟ್ರೈನಿಂದ ಇಲ್ಲಿಗೇನು ಟ್ರಾನ್ಸ್ಪೋರ್ಟೇಷನ್ ಇರಲ್ಲ, ಆಟೋಲ್ಲಿ ಬರ್ತಾರೆ. ಆಟೋ ಆ ಒಂದು ಲೆವೆಲ್ಗೆ ಒಂದು ಸ್ಟಾಪ್ ಆಗುತ್ತೆ, ಅಲ್ಲಿ ನಡ್ಕೊಂಬರ್ತಾರೆ. ಸೊ ಹಾಗೆ ರಿಮೋಟ್ ವಿಲೇಜ್ ಅಂತ ಪಿಕ್ಚರಲ್ಲಿ ತೋರಿಸ್ತಿರೋದು. ಇಲ್ಲೊಂದು 30-35 ಡೇಸ್ ಶೂಟಿಂಗ್ ನಡೀತಿದೆ, ಆಲ್ಮೋಸ್ಟ್ ಅಲ್ಲಿ ಡೇ ಆ್ಯಂಡ್ ನೈಟ್ ಎಲ್ಲನೂ. ಪಿಕ್ಚರಲ್ಲಿ ಕೆಲವು ಪೋರ್ಷನ್ಸ್ ಬರುತ್ತೆ. ಇದೇ ಥರನೇ ಒಂದೇನು 3-4 ಸೆಟ್ ಹಾಕ್ತಾಯಿದ್ದೀವಿ. ಕಾಡೊಳಗೆ ಒಂದು ಸೆಟ್ ಹಾಕ್ತಾಯಿದ್ದೀವಿ, ಮತ್ತು ಇನ್ನೊಂದು ಬಂಡೆಗಳ ಮಧ್ಯೆ ಏನೊಂದು ಸೆಟ್ ಹಾಕ್ತಾಯಿದ್ದೀವಿ. ಆ ಥರ ಪಿಕ್ಚರೇನೇ ಫ್ಯಾಂಟಸಿ ಇದು ಇರೋದ್ರಿಂದ ಅಂದರೆ ಇಟ್ ಹ್ಯಾಸ್ ದಿ ಟೋಟಲ್ ಕಮರ್ಷಿಯಲ್ ಪಾಯಿಂಟ್ಸ್ ಎಲ್ಲನೂ ಇದೆ. ಅದ್ರ ಜೊತೆ ಫ್ಯಾಂಟಸಿನ ಆ್ಯಡ್ ಮಾಡೀನಿ. ಲವ್ ಸ್ಟೋರಿನೂ ಕೂಡ ಆ್ಯಡ್ ಮಾಡಿದ್ದೀನಿ ಅದರಲ್ಲಿ. ಇವತ್ತು ನಡೀತಾ ಇರೋದು ಆ್ಯಕ್ಷನ್ ಎಪಿಸೋಡ್. ಸೆಟ್ ಬಂದು ಆರ್ಟ್ ಡೈರೆಕ್ಟ್ರು ರವಿ ಅವರು ಹಾಕಿರೋದು. ಶಶಿಧರ್ ಅಡ್ಪಾಸ್ ಅವ್ರ ಜೊತೆ ಇದ್ದಿದ್ದವರು. ಅವರು ಕೈ ಕೆಳಗೆ ಕೆಲಸ ಮಾಡ್ತಿದ್ರು. ನನಗೆ ಅಡ್ಪಾಸ್ ಅವ್ರ ಜೊತೆ ಕೆಲಸ ಮಾಡೋಕ್ಕೊಂದು ತುಂಬ ಆಸೆ. ಸಾಕಷ್ಟು ಸಾಂಗ್ಗಳು ಮಾಡೀನಿ, ಬಟ್ ಈ ಪಿಕ್ಚರ್ಗೆ ಆಗಲಿಲ್ಲ. ಅವರು ಅಡ್ಪಾಸ್ ಅವ್ರು ಯಾವಾಗಲೂ ಬ್ಯುಸಿ. ಸೊ ಹಾಗಾಗಿ ರವಿ ಅವರು ಅವರಲ್ಲಿ ಶಿಷ್ಯ ಹಾಕಿದಂಥ ಸೆಟ್ ಇದು. ಮತ್ತು ನಾನು ನನ್ನ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಆರ್ ನಟರಾಜ್ ಗೌಡ ಮತ್ತು ಆಮೇಲೆ ಜಾಕ್ ಮಂಜು ಅವರು. ಅವರಿಬ್ಬರೂ ನನಗೆ ಇದಿಷ್ಟು ಸಪೋರ್ಟ್ ಮಾಡಿ ನಾನು ಇಲ್ಲಿ ಹೇಳಿದಂಥ ಎಲ್ಲ ಸೆಟ್ಸು ಎಲ್ಲ ಎಕ್ವಿಪ್ಮೆಂಟ್ಸು ಸಾಕಷ್ಟು ಇನ್ವೆಸ್ಟ್ ಮಾಡ್ತಿದ್ದಾರೆ ಇದ್ರ ಮೇಲೆ. ಸೊ ನಾನು ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಲೇಬೇಕು. ಮತ್ತು ಆಮೇಲೆ ಶಿವಣ್ಣ ಈ ಏಜಲ್ಲೂ ನಾನು ಅಂದ್ಕೊಂಡಿದ್ಗಿಂತ ತುಂಬ ಹೆಚ್ಚಾಗಿ ಏನೇ ಮಾಡ್ತಿದ್ದಾರೆ. ಕ್ಲೈಮ್ಯಾಕ್ಸ್ ಫೈಟ್ ಮಾಡ್ತಾಯಿದ್ದೀವಿ. ಅಂದರೆ ರಾತ್ರಿ ಕಂಪ್ಲೀಟ್ ಫುಲ್ ನೈಟ್ ಮಾಡ್ತಾಯಿದ್ವಿ. ಇಟ್ ಈಸ್ ನಾಟ್ ಎಟ್ ಆಲ್ ಈಸಿ ಜಾಬ್ ಟು ಡೂ. ಒಂದು 12:30 ಮೇಲೆ ಯಾರಿಗೂ ಆಗೋದೇ ಇಲ್ಲ. ಆ್ಯಕ್ಷನ್ ಏನು ಜಸ್ಟ್ ನಾರ್ಮಲಾಗಿ ಶೂಟ್ ಮಾಡೋಕ್ಕೆ, ಅಂಥದ್ರಲ್ಲಿ ಆ್ಯಕ್ಷನ್ ಎಪಿಸೋಡ್ ಮಾಡ್ತಾಯಿದ್ದೀವಿ. ನಿನ್ನೆ ಅದು 6 ಪ್ಯಾಕ್ಸ್ ಓಪನಿಂಗ್ ಮಾಡಿದ್ವಿ. ಅದು ಇಟ್ ವಾಸ್ ಮೆಸ್ಮರೈಸಿಂಗ್. ನನಗೆ ಒಂದು ನಿಮಿಷಕ್ಕೆ ಭಾರಿ ಖುಷಿ ಆಯಿತು. ಫೈಟ್ ಮಾಸ್ಟರ್ ಗಣೇಶ್ ಅಂತ ಈ ವಿಷ್ಣುವರ್ಧನ ಫೈಟ್ ಮಾಡಿದರು. ಮತ್ತು ಆಮೇಲೆ ಕಂದರಿಗ ಅಂತ ತೆಲುಗು ಒಂದು ತುಂಬ ಒಳ್ಳೆ ಫೈಟ್ ಅದು. ಮತ್ತು ಆಮೇಲೆ ಜರ್ನಿ ಅಂತ ಒಂದಲ್ಲಿ ತಮಿಳ್ ಸಿನಿಮಾಗೆ 2 ಬಸ್ ಆ್ಯಕ್ಸಿಡೆಂಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ಅದು. ಅದನ್ನೆಲ್ಲನೂ ಮಾಡಿದಂಥ ಒಳ್ಳೆ ಮಾಸ್ಟರ್ ಅದು. ತುಂಬ ಸಿಂಪಲ್ಲಾಗಿ, ತುಂಬ ಈಸಿಯಾಗಿ, ಯಾವ ಕಾಂಪ್ಲಿಕೇಶನ್ ಇಲ್ಲದೆ, ಯಾರಿಗೂ ಇಲ್ಲಿ ತನಕ ದೇವ್ರ ದಯಿಂದ ಬೈ ಗಾಡ್ಸ್ ಗ್ರೇಸ್ ಇಲ್ಲಿ ತನಕ ಆ್ಯಕ್ಷನಲ್ಲಿ ಯಾರಿಗೂ ಅಷ್ಟು ಏಟ್ ಬಿದ್ದಿಲ್ಲ.
ಶಿವಣ್ಣ ಕಿತ್ಕೊಂಡು ಹೋಗಿ ಬೀಳ್ತಾರೆ. ನಿರೀಕ್ಷೆ ಇದೆ ಗಾಂಧಿನಗರದಲ್ಲಿ ಅಥವಾ ಸಿನಿಮಾ ಪ್ರಿಯರು? ಇಲ್ಲ ಸರ್, ಹರ್ಷ ಅಂದರೆ ನಿರೀಕ್ಷೆ ಇದು ಸರ್ ನೀವು ನಾನೇ ಹೇಳ್ಬಿಡ್ತೀನಿ. ಯಾಕಂದರೆ ಚಿಂಗಾರಿ ಆಯಿತು, ಅದಕ್ಕಿಂತ ಮುಂಚೆ ಸಿನಿಮಾಗಳು ಮಾಡಿದ್ರಿ ಬಿರುಗಾಳಿ. ಸೊ ಎಲ್ಲ ಒಂದು ಕಡೆ ಹರ್ಷ ಈಗ ಏನೋ ಒಂಥರ ಮಾಡ್ತಾರೆ, ಏನೋ ಒಂದು ಸ್ಪೆಷಲ್. ಯಾಕಂದರೆ ಬಜರಂಗಿ ಫಸ್ಟ್ ಲುಕ್ಕಲ್ಲೇ ಒಂಥರ ಕ್ಯೂರಿಯಾಸಿಟಿ ಹುಟ್ಟಾಕಿತ್ತು. ಸೊ ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ ಸರ್? 100% ಸರ್. ಆಡಿಯನ್ಸು ಎಸ್ಪೆಷಲಿ ಶಿವಣ್ಣನ ಫ್ಯಾನ್ಸಿಗೆ ಅಪ್ಸೆಟ್ ಆಗದೆ ಇರೋ ರೀತಿ ಮಾಡ್ತಾಯಿದ್ದೀನಿ ಸರ್. ಶಿವಣ್ಣನ ಫ್ಯಾನ್ ಸಿಗ್ದವ್ರು ಹೇಳ್ತಾರೆ ಸಾರ್ ಅಂತಾರೆ. ಆಯ್ತಪ್ಪ, ನಿಮಗೋಸ್ಕರನೇ ಮಾಡ್ತಿರೋದು ನಾನು. ಮತ್ತು ಆಮೇಲೆ ಫ್ಯಾಮಿಲಿಗೂ ಸಾಕಷ್ಟು ಎಮೋಷನ್ಸ್ ಇದೆ. ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಇಟ್ಟಿದ್ದೀನಿ. ಶಿವಣ್ಣ ಇಲ್ಲದೆ ಒಂದು ಕೃಷ್ಣ ಅಂತ ಒಂದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇಟ್ಟಿದ್ದೀನಿ ಪಿಕ್ಚರಲ್ಲಿ. ಅದನ್ನು ರುಕ್ಮಿಣಿ ಅನ್ನೋರು ಮಾಡ್ತಿದ್ದಾರೆ. ಶಿ ಈಸ್ ಬೇಸಿಕ್ಲಿ ಕ್ಲಾಸಿಕಲ್ ಡ್ಯಾನ್ಸರ್. ಬೆಂಗಳೂರವರೇ, ಬಟ್ ತಮಿಳಲ್ಲಿ ಬೊಮ್ಮಲಾಟಂ ಅಂಥದ್ದೆಲ್ಲ ತುಂಬ ಒಳ್ಳೊಳ್ಳೆ ಸಿನಿಮಾಗಳೆಲ್ಲ ಮಾಡಿದ್ದಾರೆ. ಸೊ ಅವ್ರದ್ದೆಲ್ಲ ಒಂದು ತುಂಬ ಮೇಜರ್ ಎಪಿಸೋಡ್ಸ್ ಇದೆ. ಕ್ಲಾಸಿಕಲ್ ಡ್ಯಾನ್ಸರ್ ಅವಳು ಅಂದರೆ ಶಿ ಈಸ್ 40 years ಹಿಂದೆ ಆ ಥರದ್ದೆಲ್ಲನೂ. ನೀವು ಹಿಂದೆ ನೋಡ್ತಾ ಇರೋ ಮರನೂ ಅದೊಂದೇನು ಕಥೆಲೇನೇ ಇರೋದು, ಸುಟ್ಟೋಗಿರೋ ಮರ ಥರ. ಸೊ ಲಾಟ್ ಆಫ್ ಎಮೋಷನ್ಸ್ ಇದೆ, ಡ್ರಾಮಾ, ಅದ್ರದ್ದು ಜೊತೆ ಆ್ಯಕ್ಷನ್ ಸೀಕ್ವೆನ್ಸಸ್ ಆರ್ ನನಗೇನೋ ಮೆಸ್ಮರೈಸಿಂಗ್ ಆಗಿದೆ. ಅಷ್ಟು ಚೆನ್ನಾಗಿ ತೆಗಿತಾರೆ ಗಣೇಶ್ ಸರ್. ಹಿಂದೆ ಎಲ್ಲ JCB ಎಲ್ಲ ಇಟ್ಟಿದ್ದಾರೆ, ಇವತ್ತಿನ ಆ್ಯಕ್ಷನಲ್ಲಿ ಸರ್ JCB ಅನ್ನೋದು ನೋಡಿ, ಇದು 120 feet ಕ್ರೇನು, 60 feet ಕ್ರೇನು, ಇದೆಲ್ಲನೂ ಪರ್ಮನೆಂಟ್ ಆಗೋಗಿದೆ ಸರ್. ಇದು ಏನು ದಿಸ್ ಇಸ್ ಫಾರ್ ದಿ ಲೈಟಿಂಗ್ ಪ್ಯಾಟ್ರನ್. ಯಾಕಂದರೆ ಈಗ ಎಲ್ಲರೂ ಅಷ್ಟೇ ಕ್ವಾಲಿಟಿ ಇದೆ ಸರ್. ಎಲ್ಲರೂ ಅಷ್ಟೇ ಗ್ರೌಂಡಿಂದ ಹಾಕ್ಬಿಟ್ಟು ಮಾಡೋದು, ದಟ್ ಈಸ್ ಎನ್ ನಾರ್ಮಲ್. ಸೊ ಅದಕ್ಕೆ ನಮ್ಮ ಕ್ಯಾಮ್ರಾಮನ್ ಏನೋ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತಿದ್ದಾರೆ. ಎಲ್ಲನೂ ಅಷ್ಟೇ ಟಾಪ್ ಲೈಟ್ ಮಾಡಿ ಲೈಟ್ಸ್ನೇ ಆಕಾಶಕ್ಕೆ ಕಳಿಸಿ ಅಲ್ಲಿಂದೇನೋ ಬೌನ್ಸ್ ಮಾಡ್ತಿದ್ದಾರೆ. ಒಂದು ಬೇರೆ ಪ್ರಯತ್ನ ಸರ್. ಅಂದರೆ ಜನರಿಗೇನಲ್ಲಿ ನೋಡಿದ್ರೆ ಇದು ಕನ್ನಡ ಪಿಕ್ಚರ್ ಅಲ್ಲಪ್ಪ, ಒಂದು ಸ್ಟೆಪ್ ಮೇಲೆ ಹೋಗಿದ್ದಾರೆ ಅಂತ ಅನಿಸ್ಬೇಕು. ಮತ್ತು ಆಮೇಲೆ ಹರ್ಷ ಅಂದ್ಕೂಡಲೇ ನೀವು ಹೇಳಿದ್ರೆ ನಿರೀಕ್ಷೆ ಅದು ಏನೂ ಇಲ್ಲ ಸರ್. ನಾನು ಅದು ಯಾವತ್ತೂ ಬಿಲ್ಡಪ್ ಕೊಡೋಲ್ಲ. ಅದೊಂದು ಸಿಂಪಲ್ ಸಿನಿಮಾ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. CD ನೋಡೋಕ್ಕೆ ಹೋಗ್ಬೇಡಿ, ಮನೇಲಿ ಥಿಯೇಟ್ರಲ್ಲೇ ಬಂದು ನೋಡಿ.